ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ನೌಕರರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ರಾಜ್ಯದ ವೈದ್ಯಾಧಿಕಾರಿಗಳ ಸಂಘ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ನೌಕರ ಸಂಘದಿಂದ ಒಟ್ಟಾಗಿ ಸೇರಿ ನಾಳೆ 11ನೇ ತಾರೀಕಿನಿಂದ OPD ಸರ್ವಿಸಸ್ಗಳನ್ನು ನಿಲ್ಲಿಸಬೇಕು. ನಂತರದಲ್ಲಿ 16ನೇ ತಾರೀಕಿನಿಂದ ಮುಷ್ಕರದ ತೀವ್ರತೆಯನ್ನು ಅನಧಿಕೃತವಾಗಿ ಗೈರಾಜರಾಗಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಸರ್ಕಾರದ ಜೊತೆ ಮಾನ್ಯ ದಿನೇಶ್ ಗುಂಡೂರಾವ್ ಸರ್ ಜೊತೆ ಕಳೆದ ವಾರ ಕೂಡ ಒಂದು ಮೀಟಿಂಗ್ ಆಯಿತು. ಅದಾದ ನಂತರ ಇವತ್ತು ಮಾನ್ಯ ಮಹದೇವಪ್ಪನವರು, ಮಾಜಿ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು, ಸಮಾಜ ಕಲ್ಯಾಣ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಅವರು ಕೂಡ ಭಾಗವಹಿಸಿದ್ರು. ಹಾಗೆ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು, ಹಾಗೆ ನಮ್ಮ ಅಂಜುಮ್ ಪರ್ವೇಜ್ ಅವರು, ಮುಖ್ಯಮಂತ್ರಿಗಳ ಅಪರ ಮುಖ್ಯ ಕಾರ್ಯದರ್ಶಿಗಳು ಕೂಡ ಉಪಸ್ಥಿತರಿದ್ದರು. ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ಹರ್ಷ ಗುಪ್ತಾ ಅವರು, ಪ್ರಿನ್ಸಿಪಾಲ್ ಸೆಕ್ರೆಟರಿ ಮತ್ತು ಆಯುಕ್ತರು ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದು ಇವತ್ತು ಸುಮಾರು ಏನು ಅವ್ರು ಕೊಟ್ಟಿರುವಂಥ 14 ಬೇಡಿಕೆಗಳ ಬಗ್ಗೆ ವಿಸ್ತೃತವಾಗಿ ಇವತ್ತು ಕೂಡ ಚರ್ಚೆ ಆಯಿತು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾನ್ಯ ಮಹದೇವಪ್ಪ ಸರ್ಗೆ ಸೂಚನೆಯನ್ನು ಕೊಟ್ಟು ಈ ಸಭೆಯನ್ನು ಮಾಡಿ ಏನೇನು ಜಿನೇನ್ ಆಗಿದೆ, ಲೀಗಲ್ ಆಗಿದೆ ಮತ್ತು ಏನೇನೋ ಬಗೆಹರಿಸಲಿಕ್ಕೆ ಸಾಧ್ಯತೆ ಇದೆ ಅಲ್ಲಿ ತೀರ್ಮಾನಗಳನ್ನು ಮಾಡಿ ಒಂದು ಪ್ರೊಸೀಡಿಂಗ್ಸ್ಗಳನ್ನು ಮಾಡಿ ಅಧಿಕೃತವಾಗಿ ಅವರು ತಿಳಿಸಬೇಕು ಅನ್ನುವಂಥ ಸೂಚನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಈಗೇನು ಸಂಘದ ಕಡೆಯಿಂದ ಇಬ್ಬರು ಅಧ್ಯಕ್ಷರು ಕೂಡ ಮಲ್ಲಿಕಾರ್ಜುನ್ ಮೇಟಿ ಅವರು ಕೂಡ ಇಲ್ಲೇ ಇದ್ದಾರೆ. ಸೊ ಹಾಗೆ ನಮ್ಮ ಬಳ್ಳಾರಿ ಅವರು ಕೂಡ ಇಲ್ಲೇ ಇದ್ದಾರೆ. ಇಬ್ಬರು ಅಧ್ಯಕ್ಷರು ಏನು ಚರ್ಚೆಗಳನ್ನು ಮಾಡಿ ಇಡೀ ರಾಜ್ಯದಾದ್ಯಂತ ಹೋರಾಟಗಳನ್ನು ಮಾಡಿ ಅದಕ್ಕೇನು ಬೇಕು ನಾಳೆಯಿಂದ ತೀವ್ರತೆಯನ್ನು ತೆಗೆದುಕೊಂಡಾಗ ಇವತ್ತು ಸೀರಿಯಸ್ ಆಗಿ ಮೀಟಿಂಗ್ಗಳಾಯಿತು. ಈ ಮೀಟಿಂಗ್ನಲ್ಲಿ ಸವಿವರವಾಗಿರುವಂಥ C&R ಬಗ್ಗೆ ಇರ್ಬೋದು, ಪ್ರಮೋಷನ್ ಬಗ್ಗೆ ಇರ್ಬೋದು, ಸೀನಿಯಾರಿಟಿ ಬಗ್ಗೆ ಇರ್ಬೋದು, ಸ್ಯಾಲರೀಸ್ಗಳ ಬಗ್ಗೆ ಇರ್ಬೋದು, ಮೆಡಿಸಿನ್ ಸಪ್ಲೈಗಳ ಬಗ್ಗೆ ಇರ್ಬೋದು, ಅಥವಾ ಎನ್ಕ್ಯಾಡರ್ ಪೋಸ್ಟ್ಗಳನ್ನು ಏನು ಅಟಾನಮಸ್ ಇನ್ಸ್ಟಿಟ್ಯೂಷನ್ ಹುದ್ದೆಗಳಿಗೆ ಮುಂಬಡ್ತಿ ಮತ್ತು ನೇಮಕಾತಿಗಳನ್ನು ಮಾಡುವಂಥ ವಿಚಾರಗಳಿರ್ಬೋದು, NHM ಎಂಪ್ಲಾಯೀಸ್ಗಳದ್ದು ಅವ್ರದ್ದು ಸ್ಯಾಲ್ರಿ ಬಗ್ಗೆ ಇರ್ಬೋದು, ಇನ್ ಟೈಮ್ ಸ್ಯಾಲ್ರಿ ಕೊಡುವಂಥದ್ದು ಇರ್ಬೋದು, ಅವ್ರು ಕಾಯಂ ಮಾಡುವಂಥ ವಿಚಾರಗಳಿರ್ಬೋದು, ಇದೆಲ್ಲದೂ ಕೂಡ ವಿವರವಾಗಿ ಮತ್ತು ಹೈಯರ್ ಎಜುಕೇಷನ್ ಬಗ್ಗೆ ಕೂಡ ಡಾಕ್ಟರ್ಸ್ನ ಮತ್ತು ಪ್ಯಾರಾಮೆಡಿಕಲ್ ಸ್ಟಾಫ್ ಕಳಿಸುವಂಥದ್ದು ಇರ್ಬೋದು, ವರ್ಗಾವಣೆ ಕಾಯ್ದೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೊಡುವಂಥ ಎಲ್ಲ ಸಂಗತಿಗಳು ಕೂಡ ನಿರ್ಣಯವನ್ನು ಮಾಡಿ ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಸಚಿವರು ಮತ್ತು ಡಾಕ್ಟರ್ HC ಮಹದೇವಪ್ಪನವರು ಇಬ್ಬರು ಕೂಡ ಅಧಿಕೃತವಾಗಿ ಸಹಿಯನ್ನು ಮಾಡಿ ಸೊ ನಮಗೆ ಇಲ್ಲ ಇದೊಂದು ಕಾಲಾಫರ ಮಾಡಿ ಈ ಮುಷ್ಕರವನ್ನು ಹಿಂತೆಗೆದುಕೊಳ್ಳಿ, ಸಮಾಜಕ್ಕೆ ಕೂಡ ಒಳ್ಳೆಯ ಹೆಸರು ಬರ್ತದೆ. ನಿಮ್ಮ ಜೊತೆ ನಾವು ಸಚಿವರುಗಳು ಇಬ್ಬರು ಇದ್ದೇವೆ, ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ, ನಿಮ್ಮೆಲ್ಲ ಬೇಡಿಕೆಗಳನ್ನು ಕೂಡ ಟೈಮ್ ಬಾಂಡ್ ಆಗಿ ಕೆಲವು 1 ವಾರ ಕೊಟ್ಟಿದ್ದಾರೆ, ಕೆಲವರು 15 ದಿವಸ ಕೊಟ್ಟಿದ್ದಾರೆ, ಕೆಲವರು ಕೆಲವು 2 ತಿಂಗಳು ಕೊಟ್ಟಿದ್ದಾರೆ ಪ್ರಮೋಷನ್ ವಿಚಾರಕ್ಕೆ. ಆಮೇಲೆ ಜೊತೆ ವರ್ಗಾವಣೆ ಕಾಯ್ದೆ ಕೂಡ ನಿಮ್ಮ ಜೊತೆ ಚರ್ಚೆ ಮಾಡಿ ರೂಪುರೇಷೆಗಳನ್ನು ಸಿದ್ಧಪಡಿಸ್ತೇವೆ ಎನ್ನುವಂಥ ಎಲ್ಲ ಸಂಗತಿಗಳನ್ನು ಕೂಡ ಭರವಸೆ ನಿರ್ಣಯದ ರೂಪದಲ್ಲಿ ಅಧಿಕೃತವಾಗಿ ಇಬ್ಬರು ಸಚಿವರು ಕೂಡ ಸಹಿ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲ ಕೂಡ ಪದಾಧಿಕಾರಿಗಳು ಕೂಡ ಕೂತ್ಕೊಂಡು ಇವ್ರು ಕೊಟ್ಟಂತ ಕಾಪಿಯನ್ನ ಚರ್ಚೆ ಮಾಡಿದಾಗ ನಾವು ಒಂದು ತೀರ್ಮಾನಕ್ಕೆ ಕೂಡ ಬಂದಿದ್ದೇವೆ. ಅಂದ್ರೆ ಮುಷ್ಕರವನ್ನ ನಾವು ಹಿಂಪಡೆದಿಲ್ಲ, ಮುಷ್ಕರವನ್ನ ತಾತ್ಕಾಲಿಕವಾಗಿ ನಾವು ಮುಂದೂಡಿದ್ದೇವೆ. ಕಾರಣ ಇಷ್ಟೇ, ನಾಳೆ ಈ ಬೇಡಿಕೆಗಳು 1 ವಾರ 15 ದಿವಸ ಆದ್ಮೇಲೆ ಒಂದು ಈಡೇರಲಿಲ್ಲ, 1 ತಿಂಗಳಾದ್ಮೇಲೆ ಈಡೇರಲಿಲ್ಲ, 2 ತಿಂಗಳಾದ್ಮೇಲೆ ಅಂದ್ರೆ ಅದು ಮುಂದುವರೆದ ಭಾಗವಾಗಿ ಅದು ಹಾಗೆ ಮುಂದುವರಿಯುತ್ತೆ ಅಂತೇಳಿ ನಾವು ಸಂಪೂರ್ಣವಾಗಿ ಹಿಂಪಡೆದಿದ್ದೇವೆ ಅಂತ ಹೇಳುವಂತ ಕೆಲಸವನ್ನ ಮಾಡಬಾರ್ದು ಅನ್ನುವಂಥ ತೀರ್ಮಾನವನ್ನ ಇವತ್ತಿನ ಆಲ್ ಕ್ಯಾಡರ್ ಅಸೋಸಿಯೇಷನ್ ಆರೋಗ್ಯ ಇಲಾಖೆಯಲ್ಲಿ ಕೂಡ ಅವರು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಏನು ನಾಳೆ 11ನೇ ತಾರೀಕಿನಿಂದ ಏನು OPD ಸರ್ವಿಸಸ್ಗಳು ಬಂದು ಅಥವಾ ಅಲ್ಲೇ ಆಬ್ಸೆಂಟ್ ಆಗಿ ಬೇರೆ ಕ್ಯಾಡರ್ ಕೂಡ ಸಿಗ್ನೇಚರ್ ಮಾಡಿರಬೇಕು, ಆ ಥರದ್ದೆಲ್ಲ ಕೂಡ ನಿರ್ಣಯಗಳನ್ನ ತೆಗೆದುಕೊಂಡಿತ್ತು. ಆ ನಿರ್ಣಯದ ತೀರ್ಮಾನಗಳನ್ನ ತಾತ್ಕಾಲಿಕವಾಗಿ ಇವತ್ತಿನ ಸಭೆ ಈ ನಿರ್ಣಯದ ಆಧಾರದ ಮೇಲೆ ಮಾನ್ಯ ಇಬ್ಬರೂ ಸಚಿವರುಗಳು ಅಧಿಕಾರಿಗಳ ಸಭೆಯಲ್ಲಿ ತೆಗೆದುಕೊಂಡ ಅಧಿಕೃತ ನಿರ್ಣಯದ ಪ್ರತಿ ಆಧಾರದ ಮೇಲೆ ಈ ಒಂದು ತೆಗೆದುಕೊಂಡಿರುವಂತಹ ಮುಷ್ಕರವನ್ನ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಅನ್ನುವಂಥ ತೀರ್ಮಾನವನ್ನ ಇವತ್ತಿನ ಸಭೆಯಲ್ಲಿ ತೆಗೆದುಕೊಂಡಿದ್ದಾರೆ. ಸೊ ಹಾಗಾಗಿ ನಾಳೆ ಏನು ಆಸ್ ಯೂಶುವಲ್ ಆಗಿ ಏನು ಇವತ್ತಿನ ಡ್ಯೂಟಿಯನ್ನ ತಾವೇನು ಆರೋಗ್ಯ ಇಲಾಖೆ ಅಧಿಕಾರಿ, ನೌಕರರು, ವೈದ್ಯಾಧಿಕಾರಿಗಳು ತೆಗೆದುಕೊಂಡಿದ್ದೀರಾ ಆಸ್ ಯೂಶುವಲ್ ಆಗಿ ಕೆಲಸವನ್ನ ಮಾಡಬೇಕು. ಇವರೇನು ಟೈಮ್ ಬೌಂಡ್ ಆಗಿ ಕೊಟ್ಟಿದ್ದಾರೆ, ಕೆಲವು ಸೀನಿಯಾರಿಟಿ ಲಿಸ್ಟ್ 10 ಡೇಸ್ ಕೊಟ್ಟಿದ್ದಾರೆ, ಆಗ್ಲಿಲ್ವಾ ಮತ್ತೆ ನಮ್ಮ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತದೆ. ನಾವು ಅದರಿಂದ ಹಿಂದೆ ಸರಿಯುವಂತ ಪ್ರಶ್ನೆ ಎಲ್ಲ ಮತ್ತೊಂದು ಹೋರಾಟಕ್ಕೆ ತಾವು ಅವಕಾಶ ಕೊಡಬಾರದು ಅನ್ನುವಂತ ವಿನಂತಿ ಕೂಡ ಇವತ್ತಿನ ಸಭೆಯಲ್ಲಿ ಸಚಿವರಿಗೆ ಮನವರಿಕೆ ಕೊಡುವಂತ ಎಲ್ಲ ಪ್ರಯತ್ನಗಳು ಕೂಡ ಆಗಿದೆ. ಮುಖ್ಯಮಂತ್ರಿಗಳ ಅಪರ ಮುಖ್ಯ ಕಾರ್ಯದರ್ಶಿಗಳು ಕೂಡ ಅವರು ಪರ್ಸನಲ್ ಸೆಕ್ರೆಟರಿ ಕೂಡ ಈ ಸಭೆಯಲ್ಲಿ ಬಂದಿದ್ರು. ಹಾಗಾಗಿ ಅದು ನಿರ್ಣಯದ ಮೂಲಕ ದಾಖಲಾಗಿದೆ. ಆ ಪ್ರತಿ ಕೂಡ ವಾಟ್ಸಪ್ ನಲ್ಲಿ ಎಲ್ರಿಗೂ ಕೂಡ ಬರ್ತದೆ. ಸಹಜವಾಗಿ ನೀವು ಕೂಡ ಅಂದ್ಕೊಳ್ಬಹುದು ಏನು ಆರೋಗ್ಯ ಇಲಾಖೆಯವರು ಮತ್ತೆ ಈ ತರದ ತೀರ್ಮಾನ ತೆಗೆದುಕೊಂಡ್ರು ಅಂತೇಳಿ. ಒಂದಿಷ್ಟು ಗಿವನ್ ಅಂಡ್ ಟೇಕನ್ ಪಾಲಿಸೀಸ್ಗಳು ಇರ್ತದೆ ವ್ಯವಸ್ಥೆಗಳಲ್ಲಿ. ಹಾಗಾಗಿ ಮುಷ್ಕರವನ್ನ ರದ್ದು ಮಾಡಿಲ್ಲ, ಹಿಂಪಡೆದಿಲ್ಲ,
ತಾತ್ಕಾಲಿಕವಾಗಿ ಮುಂದೂಡುವಂಥ ಕೆಲಸವನ್ನು ಮಾಡಿದ್ದೇವೆ. ಎಲ್ಲಿ ಮುಂದೂಡ್ತೇವೆ? 15 ದಿವಸ, ತಿಂಗಳು, 1 ತಿಂಗಳು, 2 ತಿಂಗಳವರೆಗೆ ಇರುತ್ತೆ. ಅನಿವಾರ್ಯ ಇದು ಯಾವುದೂ ಕೂಡ ಈಡೇರಲಿಲ್ಲ ಅಂದರೆ ಆ ಅವಧಿಗಳೇನೋ ಅವ್ರು ಕೊಟ್ಟಿದ್ದಾರೆ, ಅದಾದ ನಂತರ ಆಸ್ ಯೂಶುವಲ್ ಆಗಿ ಇದೇ ಸಿಸ್ಟಮಲ್ಲಿ ಮತ್ತೆ ಎಕ್ಸಿಕ್ಯೂಟಿವ್ ಕಮಿಟಿ ಸಭೆ ಸೇರಿ ಸೊ ಇದನ್ನು ಈಡೇರಿಸಲಿಕ್ಕೆ ಆಗಲಿಲ್ಲ, ಮತ್ತೆ ನಾವು ಮುಷ್ಕರವನ್ನು ಹಿಂತೆಗೆದುಕೊಳ್ಳಲ್ಲ ಅಂತ 21 ಡೇಸ್ ಆ ಥರದ್ದೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ. ಆ ತೀರ್ಮಾನವನ್ನು ಆಲ್ ಕ್ಯಾಡರ್ ಅಸೋಸಿಯೇಷನ್ ಮತ್ತು ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷಗಳು ಕೂಡ ಕೂತ್ಕೊಂಡು ಮತ್ತೆ ಬೇರೆ ಬೇರೆ ಪದಾಧಿಕಾರಿಗಳು ಕೂಡ ಕೂತ್ಕೊಂಡು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಈ ತೀರ್ಮಾನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘವನ್ನು ಕೂಡ ಭಾಗವಹಿಸಿತ್ತು. ಮತ್ತೆ ಪ್ರಾರಂಭದಿಂದನೂ ಕೂಡ ಅವರು ತೆಗೆದುಕೊಳ್ಳುವಂಥ ಎಲ್ಲ ತೀರ್ಮಾನದಲ್ಲಿ ಮುಕ್ತವಾಗಿ ಬೆಂಬಲವನ್ನು ಕೊಟ್ಟಿದ್ದೇವೆ. ಮತ್ತು ಇವರು ತೆಗೆದುಕೊಳ್ಳುವಂಥ ತೀರ್ಮಾನಕ್ಕೆ ಕೂಡ ನಾವು ಸಹಕಾರವನ್ನು ಕೊಟ್ಟಿದ್ದೇವೆ. ಮತ್ತೆ ಮುಂದೆ ಕೂಡ ಈ ಥರದ್ದೇನಾದರೂ ಕೂಡ ಬಂದರೆ ಆ ಸಂದರ್ಭದಲ್ಲೂ ಕೂಡ ಎಲ್ಲ ರೀತಿಯ ಸಹಕಾರವನ್ನು, ಮುಂದಾಳತ್ವವನ್ನು, ನೇತೃತ್ವವನ್ನು ನಾವು ಕೂಡ ವಹಿಸ್ಕೊಳ್ತೇವೆ ಎನ್ನುವಂಥ ಮಾತನ್ನ ಸೊ ಇವತ್ತಿನ ಸಭೆಯಲ್ಲಿ ಕೂಡ ಸ್ಪಷ್ಟಪಡಿಸಿದ್ದೇವೆ ಎನ್ನುವಂಥ ಮಾತನ್ನ ಹೇಳ್ತಾ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಡಾಕ್ಟರ್ ಮಹದೇವಪ್ಪನವರು, ಮಾಜಿ ಆರೋಗ್ಯ ಕುಟುಂಬ ಸಚಿವರು ಮತ್ತು ದಿನೇಶ್ ಗುಂಡೂರಾವ್ ಅವರು ಕೂಡ ಸೊ ಹೇಳಿದ್ದಾರೆ, ಟೈಮ್ ಮಾಡಲ್ ಮಾಡಿಕೊಡ್ತೇವೆ. ಅವರು ಅಧಿಕೃತವಾಗಿ ಓರಲ್ಲಿ ಹೇಳಿದ್ರು, ನಾವು ಅಧಿಕೃತವಾಗಿ ಪ್ರೊಸೀಡಿಂಗ್ಸ್ ಕಾಪಿ ಇಲ್ಲ ಅಂದರೆ ನಾವು ಆ ಥರದ ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ವಿ. ಸೊ ನಮ್ಗೆ ಅಧಿಕೃತವಾಗಿ 10 ಈ ಕಾಪಿ 10 ಗಂಟೆಗೆ ಈ ಕಾಪಿ ಸಿಕ್ತು. ಈಗ ಒಂದು ಸೋಷಿಯಲ್ ಮೀಡಿಯಾ ಮೂಲಕ ಈ ಅಪ್ಡೇಟ್ಸ್ಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ. ಸೊ ನಾವು ಹೇಳಿರುವಂಥ ನಿರ್ಣಯಗಳು ಕೂಡ ಇವರಿಬ್ಬರ ನಿರ್ಣಯಗಳಾಗಿದೆ. ಇಲ್ಲಿರುವಂಥ ಎಲ್ಲ ಕ್ಯಾಡರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನಿರ್ಣಯಗಳಾಗಿದೆ ಎಂಬ ಅಂಶವನ್ನು ನಾವು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇವೆ. NHM ಇಶ್ಯೂನು ಕೂಡ ತುಂಬ ಜನ ಇದೆ. ಸೊ ಅವ್ರು ಕೂಡ ಮತ್ತೆ ಮುಷ್ಕರ ಕಂಟಿನ್ಯೂ ಮಾಡ್ಬೇಕು ಆ ಥರದ್ದು ಹೇಳಿ ಅವ್ರಿಗೆ ಕೂಡ ಅಪೀಲ್ ಮಾಡ್ಕೊಂಡಿದ್ದೇವೆ. ಮುಷ್ಕರ ಮಾಡೋ ದಿನಗಳು ತುಂಬ ಹತ್ರದಲ್ಲೇ ಇದ್ದಾವೆ. ಸೊ ಹಾಗಾಗಿ ಒಂದು ಅವಕಾಶವನ್ನು ಅಧಿಕೃತವಾಗಿ ಕಾಪಿ ಕೊಟ್ಟಾಗ ಹಿಂದೆ ನಡೆದ ಸಭೆಗಳಲ್ಲಿ ಯಾವುದೇ ನಿರ್ಣಯಗಳಾಗಿರಲಿಲ್ಲ, ಕಾಪಿ ಸಿಕ್ಕಿರಲಿಲ್ಲ. ಈಗ ಅಧಿಕೃತವಾಗಿ ಕಾಪಿ ಸಿಕ್ಕಿದೆ. ಈ ಕಾಪಿ ಮೇಲೆ ನಾವು ಫೈಟ್ ಮಾಡ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಇದೆ. ಸೊ ಹಾಗಾಗಿ ಈ ಸಂದರ್ಭವನ್ನು ನಾವು ಬಳಸ್ಕೊಳ್ಳೋಣ ಅಂದಾಗ ಅವರೆಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಆಲ್ ಕ್ಯಾಡರ್ ಅಸೋಸಿಯೇಷನ್. ಸೊ ಖಂಡಿತ ಈ ಟೈಮ್ ಬಾಂಡ್ ಒಳಗೆ ಅದು ಕೂಡ ಆಗಲಿಲ್ಲ ಅಂದರೆ ಸೊ ಎಲ್ಲದೂ ಕೂಡ ಮತ್ತೆ ಆಸ್ ಯೂಶುವಲ್ ಆಗಿ ಈ ಒಂದು ಮುಷ್ಕರಗಳು ಮತ್ತೆ ಮುಂದೂಡೋ ದಿನಗಳನ್ನು ನೀವೆಲ್ಲರೂ ಕೂಡ ನೋಡಬೇಕಾಗ್ತದೆ. ಬಹುಶಃ ಸಚಿವರು ಸರ್ಕಾರಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅನ್ನುವಂಥ ಇವತ್ತಿನ ಸಭೆಯ ಭರವಸೆ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ನಾಳೆ 11ನೇ ತಾರೀಕಿನಿಂದ ನಾವೆಲ್ಲರೂ ಕೂಡ ಏನು ಆರೋಗ್ಯ ಇಲಾಖೆ ಅಧಿಕಾರಿ ನೌಕರೇನಿದ್ದೇವೆ ಸೊ ಇದು ಎಲ್ಲ ವ್ಯವಸ್ಥೆ ಏನು ಸಂಘಟನೆ ಆಗಿದೆ ಸರಿ ಇದೆ. ಡೇಟ್ಗಳು ಕೆಲಸ ಆಗಿಲ್ಲ ಅಂದರೆ ಡೇಟ್ ಮಾತ್ರ ಮುಂದೂಡುತ್ತಷ್ಟೇ, ಬೇರೆ ಯಾವುದೇ ಬದಲಾವಣೆಗಳಿಲ್ಲ. ನಾಳೆಯಿಂದ ನಮ್ಮ ಕರ್ತವ್ಯಗಳನ್ನು ನಾವು ನಿರ್ವಹಿಸೋಣ. ಸೊ ಮುಂದೆ ಏನು ಕೂತ್ಕೊಂಡು ಏನೇನು ಆಗಲಿಲ್ಲ ಪ್ರತಿಯೊಂದು ಕೂಡ ಈಗ ಒಂದು ಪ್ಲಾಟ್ಫಾರ್ಮ್ ಸಿಕ್ತು, ಮಿನಿಸ್ಟ್ರ್ ಜೊತೆ ಸರ್ಕಾರ ಜೊತೆ ಸಿಕ್ತು. ಈಗ ಇದನ್ನು ಬೆನ್ನತ್ತುವಂಥ ಕೆಲಸವನ್ನು ಇಬ್ಬರು ಅಧ್ಯಕ್ಷರು ಕೂಡ ನಾನು ಕೂಡ ಅವ್ರ ಜೊತೆ ಕೈ ಜೋಡಿಸ್ತೇವೆ. ಸೊ ಆ ಕೆಲಸವನ್ನು ಮಾಡಿಸೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಾಫ್ಟ್ ಕಾಪಿಯನ್ನು ಗ್ರೂಪ್ನಲ್ಲೆಲ್ಲ ಕೂಡ ಶೇರ್ ಮಾಡ್ತಾರೆ, ತಾವು ಅದನ್ನು ಗಮನಿಸಿ. ಸೊ ಕಾಮೆಂಟ್ಸ್ಗಳನ್ನು ಎಲ್ಲರೂ ಕೂಡ ಮಾಡ್ತೀರಾ. ಸೊ ಪರಿಸ್ಥಿತಿಗಳನ್ನು ಕೂಡ ನೋಡಬೇಕಾಗಿದೆ. ಇದು ಎಲ್ಲರೂ ಕೂಡ ತೆಗೆದುಕೊಂಡಿರುವಂಥ ತೀರ್ಮಾನ. ಯಾಕಂದರೆ ಒಂದೇ ಬಾರಿ ನಾವು ಅಗ್ರೆಸಿವ್ ಆಗಿ ಹೋಗೋದು ಬೇಡ, ಅವಕಾಶವನ್ನು ಇದು ಕೂಡ ಕೊಟ್ಟಿದ್ದೀವಿ ಅಂತ ಹೇಳೋದಕ್ಕೆ ಒಂದು ವೇದಿಕೆ ಸಿಗುತ್ತೆ ಅಂತಕ್ಕಂಥ ಅಂಶವನ್ನು ರಾಜ್ಯದ ಎಲ್ಲ ಸುಮಾರು 50-60 ಸಾವಿರ ಸರ್ಕಾರಿ ಆರೋಗ್ಯ ಇಲಾಖೆ ಅಧಿಕಾರಿ ನೌಕರು, NHM ಸ್ಟಾಫ್, ಕಾಂಟ್ರಾಕ್ಟ್ ಎಂಪ್ಲಾಯ್ಸ್ಗೆ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿರುವಂಥ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ಅವರೆಲ್ಲರ ಪರವಾಗಿ ನಾನು ಮಾತನಾಡಿದ್ದೇನೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಸೊ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.